ನಿಮಗೆ ಪ್ರತಿ ಸತಿ ಭಯ ಬಂದಾಗ ವರ್ಸ್ಟ್ ಔಟ್ಕಮ್ ಏನಾಗಿರ್ಬೋದು, ಈಗ ನನಗೇನೋ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳಿದ್ರೆ ನನ್ನ ವರ್ಸ್ಟ್ ಔಟ್ಕಮ್ ಏನಾಗ್ಬೋದು, ತುಂಬಾ ಹುಷಾರು ತಪ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನಾವು ಯಾರೂ ಇಲ್ಲಿ ಪರ್ಮನೆಂಟಾಗಿ ಬಂದಿಲ್ಲ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ನನ್ನ ಕೂದಲು ಹಣ್ಣಾಗ್ತಾ ಇದೆ, ನನ್ನ ಮುಖ ಸುಕ್ಕಟ್ತಾ ಇರುತ್ತೆ. ಪ್ರತಿಯೊಂದು ಸೆಕೆಂಡಿಗೂ ಮನುಷ್ಯನ ದೇಹ ಚೇಂಜಸ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಸೆಕೆಂಡಲ್ಲೂ ನೇಚರಲ್ಲಿ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಅದು ಚೇಂಜಸ್ ಆರ್ ರೂಲ್ಸ್ ಆಫ್ ನೇಚರ್. ಹಾಗಾಗಿ ಯಾವುದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದನ್ನು ತಡೆಗಟ್ಬೋದು, ನಮ್ಮ ಎಮೋಷನ್ಸ್, ನಮ್ಮ ಫೀಲಿಂಗ್ಸನ್ನು. ಹಾಗಾಗಿ ಆಚೆ ಹೋಗೋದ್ರೆ, ಆಚೆ ಏನೇನು ನಡೀತಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಣ, ಅವರನ್ನು ಕಂಟ್ರೋಲ್ ಮಾಡೋಣ, ಇವ್ರನ್ನ ಕಂಟ್ರೋಲ್ ಮಾಡೋಣ ಅಂತ ಹೋದಾಗೆಲ್ಲ ಪ್ರತಿ ಸತಿ ನಾವು ಹೋದಾಗ ನಮಗೆ ಆಂಗ್ಸೈಟಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಾವೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಯಾವಾಗ ಭಯ ಆಗುತ್ತೆ ವರ್ಸ್ಟ್ ಔಟ್ಕಮ್ಮನ್ನು ನೆನೆಸ್ಕೊಳ್ಳಿ, ಫಿಯರನ್ನು ಫೇಸ್ ಮಾಡಿ. ಅದು ಈ ಥಾಟ್ ಏನಿದೆ, ಸ್ಪೆಸಿಫಿಕ್ ಥಾಟ್ 1 ವೀಕ್ ಆದಮೇಲೆ ಹೇಗೆ ಮ್ಯಾಟ್ರ್ ಆಗುತ್ತೆ, 1 ಮಂತ್ ಆದಮೇಲೆ ಹೇಗೆ ಮ್ಯಾಟ್ರ್ ಆಗುತ್ತೆ, 1 ಇಯರ್ ಆದಮೇಲೆ ಹೇಗೆ ಮ್ಯಾಟ್ರ್ ಆಗುತ್ತೆ, ಅದನ್ನು ಬರಿತಾ ಹೋಗಿ. ಇದನ್ನು ಬರೆಯೋದ್ರಿಂದ ಕೂಡ ನಮ್ಮ ಎಮೋಷನ್ಸನ್ನು ನಾವು ಫೇಸ್ ಮಾಡೋದನ್ನು ಕಲಿತೀವಿ. ನಾವು ಧೈರ್ಯವಾಗಿ ಇರ್ತೀವಿ. ಯಾವುದಕ್ಕೂ ಅಂಜೋದು ಬೇಡ ರೀ. ಒಂದಲ್ಲ ಒಂದು ದಿನ ನಾವೆಲ್ಲರೂ ಹೋಗಬೇಕಾಗಿರೋರೆ ಅಲ್ವಾ.